ಬೆಂಗಳೂರಲ್ಲಿ ಇಂದು ಕೂಡ ಫುಟ್ಪಾತ್ ತಿರುವು ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಸದ್ಯ ನಾವೀಗ ಮೆಜೆಸ್ಟಿಕ್ ಬಳಿ ಇರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಇಲ್ಲಿ JCB ಕೂಡ ಮತ್ತು JCB ಜೊತೆಗೆ ಟ್ರ್ಯಾಕ್ಟರ್ ಎಲ್ಲ ಗರ್ಜನೆಯನ್ನು ಆರಂಭಿಸಿರುವಂಥದ್ದು. ನಿನ್ನೆ ನಡೆದಂತಹ ಫುಟ್ಪಾತ್ ತಿರುವು ಕಾರ್ಯಾಚರಣೆ ಮೊದಲ ಹಂತದಲ್ಲಿದ್ದು, ಇಂದು ಎರಡನೇ ದಿನವೂ ಕೂಡ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಿದೆ ಅಂತಲೇ ಹೇಳ್ಬೋದು. ಜೊತೆಗೆ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಯಲ್ಲಿ ಏನಿದೆ, ವ್ಯಾಪಾರಸ್ಥರು ಹಾಕಿಕೊಂಡಿದ್ದಂತಹ ಶೆಡ್, ತಾತ್ಕಾಲಿಕ ಶೆಡ್ ಆಗಿರ್ಬೋದು ಅಥವಾ ತಳ್ಳುಗಾಡಿಗಳಾಗಿರ್ಬೋದು, ಈ ರೀತಿಯಾದಂತಹ ಎಲ್ಲ ಸೂಚನಾ ಫಲಕಗಳಾಗಿರ್ಬೋದು, ಈ ರೀತಿಯಾದಂತಹ ಎಲ್ಲ ಏನಿದೆ ಆ ಸಾಮಗ್ರಿಗಳಾಗಿರ್ಬೋದು ಎಲ್ಲದನ್ನು ಕೂಡ ತೆರವು ಮಾಡಿರುವಂಥದ್ದು. ಇನ್ನು ಅದಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರಸ್ಥರು ಕೂಡ ಸ್ವಯಂ ಪ್ರೇರಿತರಾಗಿ ಅವರವರ ಸಾಮಾನು ಅಥವಾ ಅಂಗಡಿಗಳಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ಅವರು ಸ್ವಯಂ ಪ್ರೇರಿತರಾಗಿ ತೆಗೆದುಕೊಂಡಿರುವಂಥದ್ದು. ಜೊತೆಗೆ GB ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳ ಭದ್ರತೆಯೊಂದಿಗೆ ಈ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಇನ್ನು GB ಅಧಿಕಾರಿಗಳು ಕೂಡ ಯಾವುದೇ ರೀತಿಯ ತೊಂದರೆ ಆಗದಂತೆ ಆ ಸಿಬ್ಬಂದಿಗಳು ಕೂಡ ಕೆಲಸ ಮಾಡ್ತಾ ಇರುವಂಥದ್ದು. ಸದ್ಯ ಎಲ್ಲ ವ್ಯಾಪಾರಸ್ಥರು ಕೂಡ ತಾವು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ಬೋದು. ನೋಡ್ತಾ ಇರ್ಬೋದು, ಅಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಯಾವುದೇ ತೊಂದರೆ ಆಗದಂತೆ ವ್ಯಾಪಾರಸ್ಥರು ಅಥವಾ ಸಿಬ್ಬಂದಿಗಳಿಗೆ ಯಾವುದೇ ರೀತಿಯ ಜಗಳ ಅಥವಾ ಯಾವುದೇ ರೀತಿಯ ವಾಗ್ವಾದಗಳು ನಡೆದಂತೆ ಪೊಲೀಸರು ಕೂಡ ಭದ್ರತೆಯೊಂದಿಗೆ ಈ ತೆರವು ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು. ವ್ಯಾಪಾರಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು, ಇದಕ್ಕೂ ಮುಂಚೆ ನಮಗೆ ಯಾವುದೇ ನೋಟಿಸನ್ನು ನೀಡಿಲ್ಲ, ನಾವು ಹೇಗೆ ಸಡನ್ನಾಗಿ ಬಂದುಬಿಟ್ಟು ಈ ರೀತಿಯಾಗಿ ನೀವು ನಮ್ಮ ವ್ಯಾಪಾರವನ್ನು ಕಿತ್ಕೊಂಡ್ರೆ ನಮ್ಮ ಮನೆಯನ್ನು ಹೇಗೆ ನಡೆಸೋದು, ನಾವು ಬಾಡಿಗೆಯನ್ನು ಹೇಗೆ ಕೊಟ್ಟೋದು, ನಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಯಾರು ನೋಡ್ಕೊಳ್ಳೋದು, ಈ ರೀತಿಯಾದಂತಹ ಅಳಲನ್ನು ತೋಡ್ಕೊಳ್ತಾ ಇರುವಂಥದ್ದು. ನೋಡ್ತಾ ಇರ್ಬೋದು ದೃಶ್ಯಾವಳಿಯಲ್ಲಿ ಅವರು ಕೂಡ ಈ ಎಲ್ಲ ಕೆಲಸದಿಂದ ಏನಂತಾರೆ ಸುಸ್ತಾಗಿದ್ದಾರೆ, ಚಿಂತೆಗೀಡಾಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರಸ್ಥರು ಕೂಡ ಅವರವರು ಏನಂತಾರೆ, ಅವರು ಎಲ್ಲರೂ ಕೂಡ ಒಂಥರ ಯಾವುದೇ ರೀತಿಯ ಬೇಜಾರಲ್ಲಿ ಇರುವಂಥದ್ದು. ಮುಂದೆ ಏನು ಮಾಡೋದು, ಮುಂದೆ ನಮ್ಮ ಜೀವನ ಹೇಗೆ ಅನ್ನುವಂತಹ ಚಿಂತೆಯಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಹಾಗೆ ಮುಂದೆ ಹೋದರೆ ಇನ್ನು ಮುಂದೆ ಕೂಡ ಆ ಟ್ರ್ಯಾಕ್ಟರ್ಗಳು ಕೂಡ JCBಗಳು ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಅಧಿಕಾರಿಗಳು ಕೂಡ ಏನಿದೆ ಈ ಶೆಡ್ಗಳಿರುವಂತಹ ತಾತ್ಕಾಲಿಕ ಶೆಡ್ಗಳಾಗಿರ್ಬೋದು, ಈ ಅಂಗಡಿಗಳಾಗಿರ್ಬೋದು ಎಲ್ಲವನ್ನೂ ಕೂಡ ನಿಂತ ಸ್ಥಳದಲ್ಲಿಯೇ ಎಲ್ಲ ಭದ್ರತೆಯೊಂದಿಗೆ ತೆರವು ಕಾರ್ಯವನ್ನು ಮಾಡಿಸ್ತಾ ಇರುವಂಥದ್ದು. ಅಧಿಕಾರಿಗಳು ಕೂಡ ಅವರೊಟ್ಟಿಗೆ ಮಾತಾಡಿ ಅವರು ಸ್ವಯಂ ಪ್ರೇರಿತವಾಗಿ ತೆಗೆದುಕೊಳ್ಳುವಂತೆ ಮಾಡ್ತಾ ಇರುವಂಥದ್ದು. ಈ ರೀತಿಯಾಗಿ ಈ ಬೆಂಗಳೂರಿನ ಮೆಜೆಸ್ಟಿಕ್ ಬಳಿ ತೆರವು ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಇನ್ನು ಯಾವ ರೀತಿಯಾಗಿ ಈ ತೆರವು ಕಾರ್ಯಾಚರಣೆ ನಡೆಯುತ್ತೆ ಅನ್ನೋದನ್ನು ಕಾದಷ್ಟೇ ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ದೀಪಾ, ಫ್ರೀಡಮ್ TV ಕನ್ನಡ, ಬೆಂಗಳೂರು.